ಮಿತ್ರರೇ ನಮಸ್ಕಾರ. ಮಿತ್ರರೇ, ಉಕ್ರೇನ್ನ ಡೆಪ್ಯೂಟಿ ಫಾರಿನ್ ಮಿನಿಸ್ಟರ್ ಭಾರತಕ್ಕೆ ಭೇಟಿ ಕೊಟ್ಟಿದ್ದರು. ಇವರು ಕೇವಲ ಭಾರತಕ್ಕೆ ಭೇಟಿ ಕೊಟ್ಟು ಅವರು ವಾಪಸ್ ಹೋಗಿದ್ರೆ ಸುದ್ದಿ ಆಗ್ತಾ ಇರಲಿಲ್ಲ. ಯಾಕೆ ಅಂತಂದರೆ ಭಾರತ ಒಂದು ಬೃಹತ್ ಆದಂತಹ ದೇಶ. ಇಲ್ಲಿಗೆ 10 ಜನ ಮಿನಿಸ್ಟರ್ಸ್ ಬರ್ತಾ ಇರ್ತಾರೆ, ಹೋಗ್ತಾ ಇರ್ತಾರೆ. ಇದು ಯಾವುದು ಕೂಡ ದೊಡ್ಡ ಇಶ್ಯೂ ಆಗೋದಿಲ್ಲ. ಆದರೆ ಉಕ್ರೇನ್ನ ಡೆಪ್ಯೂಟಿ ಫಾರಿನ್ ಮಿನಿಸ್ಟರ್ ಭಾರತಕ್ಕೆ ಬಂದಂತಹ ವೇಳೆ ಒಂದು ಹೇಳಿಕೆಯನ್ನು ಕೊಟ್ಟರು. ಈ ಹೇಳಿಕೆ ಈಗ ದೇಶಾದ್ಯಂತ ಚರ್ಚೆ ಆಗ್ತಾ ಇದೆ. ಕೇವಲ ಭಾರತ ಮಾತ್ರ ಅಲ್ಲ, ಬೇರೆ ಬೇರೆ ದೇಶಗಳಲ್ಲೂ ಕೂಡ ಅಲ್ಲಿನ ಮಾಧ್ಯಮಗಳು ಇದರ ಬಗ್ಗೆ ಚರ್ಚೆ ಮಾಡೋದಕ್ಕೆ ಶುರು ಮಾಡಿದ್ದಾವೆ. ಇದಕ್ಕೆ ಕಾರಣ ಏನು ಗೊತ್ತಾ ಮಿತ್ರರೇ? ಉಕ್ರೇನ್ನ ಡೆಪ್ಯೂಟಿ ಫಾರಿನ್ ಮಿನಿಸ್ಟರ್ ಏನು ಹೇಳಿದ್ರು ಅಂತಂದರೆ, ಭಾರತ ಇವತ್ತು ವಿಶ್ವಗುರು. ಭಾರತಕ್ಕೆ ಯಾವುದೇ ರೀತಿಯಲ್ಲೂ ಪಾಠ ಮಾಡುವಂತಹ ಅಥವಾ ಬುದ್ಧಿ ಹೇಳುವಂತಹ ಸ್ಥಿತಿಯಲ್ಲಿ ಉಕ್ರೇನ್ ಇಲ್ಲ. ಭಾರತ ಏನು ನಿರ್ಧಾರ ಕೈಗೊಳ್ಳುತ್ತೋ, ಇಲ್ಲಿನ ಪ್ರಧಾನಿ ಏನು ಹೇಳ್ತಾರೋ ಬಹಳ ಯೋಚನೆ ಮಾಡಿ ಹೇಳ್ತಾರೆ. ಜಗತ್ತಿನ ಹಿತವನ್ನು ದೃಷ್ಟಿಯಲ್ಲಿಟ್ಟುಕೊಂಡು ಭಾರತ ನಿರ್ಧಾರವನ್ನು ಕೈಗೊಳ್ಳುತ್ತೆ. ಭಾರತದ ಪ್ರಧಾನಿ ರಷ್ಯಾಗೆ ಬೋಧನೆ ಮಾಡಿದ್ದಾರೆ. 21ನೇ ಶತಮಾನ ಯುದ್ಧದ ಶತಮಾನವಲ್ಲ ಅಂತ ಭಾರತದ ಪ್ರಧಾನಿ ನೇರವಾಗಿ ಹೇಳಿದ್ದಾರೆ. ಹೀಗಾಗಿ ಭಾರತ ಒಂದು ವಿಶ್ವಗುರು. ಭಾರತಕ್ಕೆ ಉಕ್ರೇನ್ ಯಾವ ರೀತಿಯಲ್ಲೂ ಸರಿಸಮ ಅಲ್ಲ. ಅವರಿಗೆ ಯಾವ ರೀತಿಯಲ್ಲೂ ನಾವು ಹೇಳೋದಕ್ಕೆ ಸಾಧ್ಯ ಇಲ್ಲ. ಹೀಗಂತ ಉಕ್ರೇನ್ನ ಡೆಪ್ಯೂಟಿ ಫಾರಿನ್ ಮಿನಿಸ್ಟರ್ ಭಾರತದ ನೆಲದಲ್ಲಿ ನಿಂತ್ಕೊಂಡು ಹೇಳಿದ್ರು. ಮಿತ್ರರೇ, ಈ ಬಗ್ಗೆ ಚರ್ಚೆ ಮಾಡಲಾಗ್ತಾ ಇದೆ. ನಿಮಗನಿಸಬಹುದು, ಉಕ್ರೇನ್ ಯಾಕೆ ಹೀಗೆ ಹೇಳ್ತು? ಇದುವರೆಗೂ ಕೂಡ ಉಕ್ರೇನ್ ಭಾರತವನ್ನು ವಿರೋಧ ಮಾಡ್ತಾ ಇತ್ತು. ಭಾರತ ರಷ್ಯಾದ ಕ್ಯಾಂಪ್ನಲ್ಲಿರುವಂತಹ ದೇಶ, ಭಾರತ ರಷ್ಯಾಗೆ ಸಪೋರ್ಟ್ ಮಾಡ್ತಾ ಇದೆ ಅಂತ ಉಕ್ರೇನ್ ಹೇಳ್ತಾ ಇತ್ತು. ಆದರೆ ಉಕ್ರೇನ್ ಈಗ ದಿಢೀರ್ ತನ್ನ ನಿರ್ಧಾರವನ್ನು ಬದಲಾಯಿಸಿದ್ದೇಕೆ? ಭಾರತದ ಮುಂದೆ ಉಕ್ರೇನ್ ಮಂಡಿ ಊರ್ತಾ? ಹಾಗಾದರೆ ಉಕ್ರೇನ್ಗೆ ಏನು ಪರಿಸ್ಥಿತಿ ನಿರ್ಮಾಣ ಆಗಿದೆ? ಮಿತ್ರರೇ, ಈ ಹೇಳಿಕೆಯ ಹಿಂದೆ ದೊಡ್ಡದಾದಂಥ ಒಂದು ರಾಜಕೀಯ ಲೆಕ್ಕಾಚಾರ ಇದೆ. ಇದನ್ನು ಇವತ್ತಿನ ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡುವಂತಹ ಪ್ರಯತ್ನ ಮಾಡ್ತೀನಿ. ನೀವು ಈ ವಿಡಿಯೋನ ಕೊನೆವರೆಗೂ ಮಿಸ್ ಮಾಡದೆ ನೋಡಿ. ಮಿತ್ರರೇ, ಉಕ್ರೇನ್ನ ಡೆಪ್ಯೂಟಿ ಫಾರಿನ್ ಮಿನಿಸ್ಟರ್ ಹೀಗೆ ಹೇಳ್ತಾರೆ ಅಂತಂದರೆ ಅದಕ್ಕೊಂದು ರಾಜಕೀಯ ಕಾರಣ ಇದ್ದೇ ಇರುತ್ತೆ. ಯಾರೊಬ್ಬರು ಕೂಡ ಬಂದು ಯಾವುದೇ ದೇಶವನ್ನು ಹೊಗಳೋದಿಲ್ಲ. ಅದರಿಂದ ಏನಾದರೂ ಲಾಭ ಇದೆಯಾ ಅಂತ ಪ್ರತಿಯೊಬ್ಬರೂ ಕೂಡ ನೋಡ್ತಾ ಇರ್ತಾರೆ. ಯಾಕೆ ಅಂತಂದರೆ ಈ ವಿದೇಶಾಂಗ ವ್ಯವಹಾರ ಇರುವಂತಹದ್ದೇ ಲಾಭದ ಮೇಲೆ. ನನಗೇನು ಲಾಭ ಇಲ್ಲ ಅಂತಂದರೆ ನಾನು ಯಾಕೆ ಬೇರೆಯವ್ರ ಬಗ್ಗೆ ಹೊಗಳ್ತೀನಿ, ಬೇರೆಯವ್ರ ಬಗ್ಗೆ ಮಾತನಾಡ್ತೀನಿ? ಖಂಡಿತವಾಗ್ಲೂ ಇಲ್ಲ. ಮಿತ್ರರೇ, ನಿಮಗೊಂದು ಇನ್ಸಿಡೆಂಟನ್ನು ನೆನಪು ಮಾಡಿಕೊಟ್ಬಿಡ್ತೀನಿ. 2020 ಆಗಸ್ಟ್ನಲ್ಲಿ ಉಕ್ರೇನ್ನ ಫಾರಿನ್ ಮಿನಿಸ್ಟರ್ ಒಂದು ಹೇಳಿಕೆಯನ್ನು ಕೊಟ್ಟಿದ್ದರು. ಇವತ್ತೇನು ಭಾರತ ರಷ್ಯಾದಿಂದ ಕಚ್ಚಾ ತೈಲವನ್ನು ಖರೀದಿ ಮಾಡ್ತಾ ಇದೆ, ಇದು ಉಕ್ರೇನಿಯನ್ನರ ಬ್ಲಡ್, ಉಕ್ರೇನಿಯನ್ನರ ರಕ್ತವನ್ನೇ ಭಾರತ ಖರೀದಿ ಮಾಡ್ತಾ ಇರುವಂಥದ್ದು. ಯಾಕೆ ಅಂತಂದರೆ ರಷ್ಯಾ ಉಕ್ರೇನ್ ಮೇಲೆ ಯುದ್ಧ ಮಾಡ್ತಾ ಇದೆ. ಇಂತಹ ಸಂದರ್ಭದಲ್ಲಿ ಭಾರತ ಅತಿ ಹೆಚ್ಚಿನ ಪ್ರಮಾಣದಲ್ಲಿ ಕಚ್ಚಾ ತೈಲವನ್ನು ರಷ್ಯಾದಿಂದ ತರಿಸ್ಕೊಳ್ತಾ ಇದೆ. ಇದಕ್ಕೆ ಪ್ರತಿಯಾಗಿ ಭಾರತ ರಷ್ಯಾಗೆ ಹಣ ಕೊಡ್ತಾ ಇದೆ. ಆ ಹಣ ಉಕ್ರೇನ್ ಮೇಲೆ ಯುದ್ಧಕ್ಕೆ ಬಳಕೆ ಆಗುತ್ತೆ. ಈ ಯುದ್ಧದಿಂದ ಉಕ್ರೇನಿಯನ್ನರು ಸಾವಿಗೀಡಾಗ್ತಾ ಇದ್ದಾರೆ. ಹೀಗಾಗಿ ಭಾರತ ಖರೀದಿಸ್ತಿರುವಂತಹ ಕಚ್ಚಾ ತೈಲ ಏನಿದೆ, ಇದು ಉಕ್ರೇನಿಯನ್ನರ ರಕ್ತಕ್ಕೆ ಸಮ ಅಂಥೇಳಿ ಅಲ್ಲಿನ ಫಾರಿನ್ ಮಿನಿಸ್ಟರ್ 2022 ಆಗಸ್ಟ್ನಲ್ಲಿ ಸ್ಟೇಟ್ಮೆಂಟ್ ಕೊಟ್ಟಿದ್ದರು. ಮಿತ್ರರೇ, ಭಾರತ ಇದಕ್ಕೇನು ತಲೆ ಕೆಡಿಸ್ಕೊಂಡಿರಲಿಲ್ಲ. ನಾವು ರಷ್ಯಾದಿಂದ ಕಚ್ಚಾ ತೈಲವನ್ನು ಈಗಲೂ ತರಿಸ್ಕೊಳ್ತಾ ಇದ್ದೀವಿ, ಅವತ್ತೂ ಕೂಡ ತರಿಸ್ಕೊಳ್ತಾ ಇದ್ವಿ. ಇದರಲ್ಲಿ ಭಾರತ ಯಾವುದೇ ಬದಲಾವಣೆಯನ್ನು ಮಾಡಿಲ್ಲ. ನಮ್ಮ ಮೇಲೆ ಪಾಶ್ಚಿಮಾತ್ಯರು ಕೂಡ ಒತ್ತಡ ಹೇರಿದ್ರು, ನೀವು ಕಚ್ಚಾ ತೈಲವನ್ನು ತರಿಸ್ಕೊಳ್ಬಾರ್ದು, ನೀವು ಯಾವ ಕಾರಣಕ್ಕೂ ಕೂಡ ರಷ್ಯಾದೊಂದಿಗೆ ವ್ಯಾಪಾರವನ್ನು ಹೊಂದಿರಬಾರ್ದು ಅಂತ. ನಮ್ಮ ವಿದೇಶಾಂಗ ವ್ಯವಹಾರಗಳ ಸಚಿವ ಜೈಶಂಕರ್ ಯಾವಾಗೆಲ್ಲ ಯುರೋಪ್ ದೇಶದ ಪ್ರವಾಸವನ್ನು ಕೈಗೊಂಡ್ರು ಅವಾಗೆಲ್ಲ ಫಾರಿನ್ ಪತ್ರಕರ್ತರು ಜೈಶಂಕರ್ ಅವರನ್ನು ಇಕ್ಕಟ್ಟಿಗೆ ಸಿಲುಕಿಸುವಂತಹ ಪ್ರಶ್ನೆಗಳನ್ನು ಕೇಳಿದ್ರು. ನೀವ್ಯಾಕೆ ರಷ್ಯಾದಿಂದ ತರಿಸ್ಕೊಳ್ತಾ ಇದ್ದೀರಿ ಕಚ್ಚಾ ತೈಲವನ್ನು? ನೀವು ರಷ್ಯಾ ಉಕ್ರೇನ್ ಯುದ್ಧಕ್ಕೆ ಫಂಡ್ ಮಾಡ್ತಾ ಇದ್ದೀರಿ, ಹೀಗೆಲ್ಲ ಪ್ರಶ್ನೆ ಕೇಳಿದ್ರು. ಜೈಶಂಕರ್ ಅದಕ್ಕೆಲ್ಲ ಖಡಕ್ ಉತ್ತರವನ್ನು ಕೊಟ್ಟಿದ್ದರು. ಮಿತ್ರರೇ, ಉಕ್ರೇನ್ ಭಾರತದ ವಿರುದ್ಧ ತೀರ ಅಸಹನೆಯನ್ನು ವ್ಯಕ್ತಪಡಿಸಿದಾಗಲೂ ಕೂಡ ಭಾರತ ತಲೆ ಕೆಡಿಸ್ಕೊಂಡಿಲ್ಲ. ನಮ್ಮ ನಿರ್ಧಾರ ಸರಿಯಾಗಿದೆ ಅಂತ ಭಾರತ ಅವತ್ತು ಹೇಳ್ತಾ ಇತ್ತು, ಇವತ್ತು ಕೂಡ ಹೇಳ್ತಾ ಇತ್ತು. ಮಿತ್ರರೇ, ನಿಮಗೊಂದು ಮಾಹಿತಿಯನ್ನು ಹೇಳ್ತೀನಿ. ಈ ರಷ್ಯಾ ಮತ್ತು ಉಕ್ರೇನ್ ಯುದ್ಧ ಆರಂಭವಾಗೋದಕ್ಕೂ ಮುಂಚೆ ಭಾರತ 42 ದೇಶಗಳಿಂದ ಕಚ್ಚಾ ತೈಲವನ್ನು ತರಿಸ್ಕೊಳ್ತಾ ಇತ್ತು. ನಮ್ಮ ದೇಶಕ್ಕೇನು ಪೆಟ್ರೋಲ್ ಡೀಸೆಲ್ ಬೇಕು, ಇದು 42 ದೇಶಗಳಿಂದ ಬರ್ತಾ ಇತ್ತು. ಆದರೆ ಈಗ ಭಾರತ ತನ್ನ ಅಗತ್ಯತೆಯ 1/3 ಕಚ್ಚಾ ತೈಲವನ್ನು ರಷ್ಯಾದಿಂದ ತರಿಸ್ಕೊಳ್ತಾ ಇದೆ. ಆಲ್ಮೋಸ್ಟ್ 33-34% ಕಚ್ಚಾ ತೈಲ ನಮಗೆ ರಷ್ಯಾದಿಂದ ಬರ್ತಾ ಇದೆ. ಹೀಗೆ ಮುಂದುವರೆದಿದೆ ಆದರೆ ಮುಂದೊಂದು ದಿನ ತನ್ನ ಅಗತ್ಯತೆಯ 50% ಕಚ್ಚಾ ತೈಲ ರಷ್ಯಾದಿಂದ ಬರಬಹುದು. ಭಾರತ ಆ ರೀತಿಯಾಗಿ ರಷ್ಯಾದಿಂದ ಕಚ್ಚಾ ತೈಲವನ್ನು ಹೆಚ್ಚೆಚ್ಚು ತರಿಸ್ಕೊಳ್ತಾ ಇದೆ. ಇಷ್ಟೇ ಅಲ್ಲ ಮಿತ್ರರೇ, ರಷ್ಯಾದ ಫಾರ್ ಈಸ್ಟರ್ನ್ ರೀಜನ್ನಲ್ಲಿ ಭಾರತದ ಕಂಪನಿಗಳು ಹೋಗಿ ಹೂಡಿಕೆ ಮಾಡ್ತಾ ಇದ್ದಾವೆ. ಅಲ್ಲಿ ಕಚ್ಚಾ ತೈಲವನ್ನು ಹೊರತೆಗೆಯುವಂತಹ ಕೆಲಸಕ್ಕೆ ಭಾರತದ ಕಂಪನಿಗಳು ಮುಂದಾಗ್ತಾ ಇದ್ದಾವೆ. ಜಗತ್ತು ಇದಕ್ಕೆಲ್ಲ ವಿರೋಧ ಮಾಡ್ತಾ ಇತ್ತು, ಉಕ್ರೇನ್ ಕೂಡ ವಿರೋಧ ಮಾಡ್ತಾ ಇತ್ತು. ಭಾರತ ಮಾಡ್ತಿರುವಂಥದ್ದು ಸರಿಯಲ್ಲ, ಇದರಿಂದ ರಷ್ಯಾಗೆ ಹಣ ಹೋಗುತ್ತೆ, ಈ ಹಣ ಯುದ್ಧಕ್ಕೆ ಬಳಕೆ ಆಗುತ್ತೆ ಅಂತ. ಆರ್ಥಿಕವಾಗಿ ರಷ್ಯಾವನ್ನು ನಿರ್ಬಂಧಿಸಿದರೆ ಮಾತ್ರ ರಷ್ಯಾ ಯುದ್ಧವನ್ನು ನಿಲ್ಲಿಸುತ್ತೆ ಎನ್ನುವಂಥದ್ದು ಅವರ ನಿರ್ಧಾರವಾಗಿತ್ತು. ಇದನ್ನು ಅಮೆರಿಕ ಕೂಡ ಹೇಳ್ತಾ ಇತ್ತು, ಉಕ್ರೇನ್ ಹೇಳ್ತಾ ಇತ್ತು, ಇಡೀ ಪಾಶ್ಚಿಮಾತ್ಯ ದೇಶಗಳು ಇದೇ ನಿರ್ಧಾರವನ್ನು ಕೈಗೊಂಡಿದ್ವು.
ಮಿತ್ರರೇ, ಭಾರತ ಒಂದೇ ಒಂದು ಹೆಜ್ಜೆಯನ್ನು ಕೂಡ ಹಿಂದಿಟ್ಟಿರಲಿಲ್ಲ, ತನ್ನ ನಿರ್ಧಾರಕ್ಕೆ ಬದ್ಧವಾಗಿತ್ತು. ಆದರೆ ಈಗ ಉಕ್ರೇನ್ನ ಡೆಪ್ಯೂಟಿ ಫಾರಿನ್ ಮಿನಿಸ್ಟರ್ ಭಾರತಕ್ಕೆ ಬಂದು ಹೇಳ್ತಾ ಇದ್ದಾರೆ, ಭಾರತಕ್ಕೆ ಪಾಠ ಮಾಡುವಂತಹ ಸ್ಥಿತಿಯಲ್ಲಿ ನಾವಿಲ್ಲ. ಭಾರತ ಏನು ನಿರ್ಧಾರ ಕೈಗೊಳ್ಳುತ್ತೋ ಅದು ಸರಿಯಾಗಿದೆ. ಭಾರತ ಇವತ್ತು ವಿಶ್ವಗುರುವಿನ ಸ್ಥಿತಿಯಲ್ಲಿದೆ. ಹೀಗಂತ ಉಕ್ರೇನ್ನ ಡೆಪ್ಯೂಟಿ ಫಾರಿನ್ ಮಿನಿಸ್ಟರ್ ಭಾರತದಲ್ಲಿ ನಿಂತ್ಕೊಂಡು ಹೇಳ್ತಾರೆ. ಹಾಗಾದರೆ ಉಕ್ರೇನ್ ಯಾಕೆ ಮೆತ್ತಗಾಗಿದೆ? ಉಕ್ರೇನ್ಗೆ ಅಂತಹ ಅನಿವಾರ್ಯತೆ ಏನು ಬಂದಿದೆ? ಈ ಪ್ರಶ್ನೆಯೂ ಕೂಡ ನಿಮಗೆ ಬರುತ್ತೆ. ಯಾಕಂದರೆ ಉಕ್ರೇನ್ ಮೇಲೆ ಇವತ್ತೂ ಕೂಡ ಯುದ್ಧ ಆಗ್ತಾ ಇದೆ. ಯುದ್ಧ ಏನು ನಿಂತಿಲ್ಲ, ಯುದ್ಧ ನಿರಂತರವಾಗಿ ಮುಂದುವರಿತಾ ಇದೆ. ಹೀಗಿರುವಾಗ ಭಾರತದ ಪರವಾಗಿ ಉಕ್ರೇನ್ ಯಾಕೆ ಹೇಳಿಕೆಯನ್ನು ಕೊಡ್ತಾ ಇದೆ? ಈಗೊಂದು ಪ್ರಶ್ನೆ ಬರುತ್ತೆ ಅಲ್ವಾ? ಇದಕ್ಕೊಂದು ಬಲವಾದ ಕಾರಣ ಇದೆ. ಅದೇನಂತಂದರೆ, ಈ ಬಾರಿ ಭಾರತದಲ್ಲಿ G20 ಸಮಾವೇಶ ನಡೀತಾ ಇದೆ. ನಿಮಗೆಲ್ಲ ಗೊತ್ತು, ಸೆಪ್ಟೆಂಬರ್ನಲ್ಲಿ ಇದರ ಮುಖ್ಯ ಸಭೆ ನಡೆಯೋದಕ್ಕಿದೆ. ಈಗಾಗಲೇ G20 ಹಲವಾರು ಸಮಾವೇಶಗಳು ಭಾರತದಲ್ಲಿ ಆಯೋಜನೆಗೊಳ್ತಾ ಇದೆ. ಉಕ್ರೇನ್ ಏನು ಬಯಸ್ತಾ ಇದೆ ಅಂತಂದರೆ, ಈ ಬಾರಿಯ G20 ಸಮಾವೇಶದಲ್ಲಿ ಉಕ್ರೇನ್ ಇಶ್ಯೂವನ್ನು ಭಾರತ ರೈಸ್ ಮಾಡಬೇಕು. ರಷ್ಯಾ ಮಾಡ್ತಿರೋದು ತಪ್ಪು ಅಂಥೇಳಿ ಎಲ್ಲ G20 ನಾಯಕರು ಕೂಡ ಹೇಳಬೇಕು. ನಿಮಗೆಲ್ಲ ಗೊತ್ತಿರಬಹುದು, ಇಂಡೋನೇಷ್ಯಾದಲ್ಲಿ ಕಳೆದ ಬಾರಿಯ G20 ಸಮಾವೇಶ ನಡೀತು. ಈ ಇಂಡೋನೇಷ್ಯಾದಲ್ಲಿ ನಡೆದಂತಹ G20 ಸಮಾವೇಶದಲ್ಲಿ ಕೇವಲ ಚರ್ಚೆಯಾಗಿದ್ದು ರಷ್ಯಾ ಉಕ್ರೇನ್ ಯುದ್ಧದ ವಿಚಾರ ಮಾತ್ರ. ಅಮೆರಿಕ ಅದನ್ನು ಖಂಡಿಸ್ತು, ಫ್ರಾನ್ಸ್ ಅದನ್ನು ಖಂಡಿಸ್ತು, ಅದರ ವಿರುದ್ಧವಾಗಿ ನಿರ್ಣಯವನ್ನು ಕೈಗೊಳ್ಳಲಾಯಿತು. ಬೇರೆ ಯಾವುದೇ ವಿಚಾರವಾಗಿ ಹೆಚ್ಚು ಚರ್ಚೆ ಆಗಲಿಲ್ಲ. ಜೊತೆಗೆ ಝೆಲೆನ್ಸ್ಕಿಗೆ ಅಲ್ಲಿ ಮಾತನಾಡೋದಕ್ಕೂ ಕೂಡ ಅವಕಾಶ ಕೊಡಲಾಯಿತು. ಝೆಲೆನ್ಸ್ಕಿ ವಿಡಿಯೋ ಕಾನ್ಫರೆನ್ಸ್ ಮೂಲಕ ಮಾತನಾಡಿದ್ರು. ಇಂಡೋನೇಷ್ಯಾದ G20 ಸಮಾವೇಶ ಉಕ್ರೇನ್ ಮತ್ತು ರಷ್ಯಾ ಯುದ್ಧಕ್ಕೆ ಮೀಸಲಿಡುವಂತಾಯಿತು. ಆದರೆ ಈ ಬಾರಿ ಭಾರತದಲ್ಲಿ ನಡೀತಾ ಇದೆ. ವಿಶೇಷ ಏನು ಅಂತಂದರೆ, ಇಂಡೋನೇಷ್ಯಾದಲ್ಲಿ ನಡೆದಂತಹ G20 ಸಮಾವೇಶಕ್ಕೆ ರಷ್ಯಾ ಅಧ್ಯಕ್ಷ ವ್ಲಾದಿಮಿರ್ ಪುತಿನ್ ಭಾಗಿಯಾಗಿರಲಿಲ್ಲ. ಅವರು ನೇರವಾಗಿ ಭಾಗಿಯಾಗಿರಲಿಲ್ಲ. ಆದರೆ ಭಾರತದಲ್ಲಿ ನಡೀತಿರುವಂತಹ G20 ಸಮಾವೇಶಕ್ಕೆ ಪುತಿನ್ ನೇರವಾಗಿ ಭಾಗಿಯಾಗ್ತಾರೆ, ಭಾರತಕ್ಕೆ ಬರ್ತಾರೆ. ಭಾರತದಲ್ಲಿ ಬೈಡನ್, ಪುತಿನ್, ಇಮ್ಯಾನ್ಯುಯಲ್ ಮ್ಯಾಕ್ರೋನ್, ಜಪಾನ್ ಪ್ರಧಾನಿ, ಇಂಗ್ಲೆಂಡ್ ಪ್ರಧಾನಿ ಎಲ್ಲರೂ ಕೂಡ ಮುಖಾಮುಖಿ ಆಗ್ತಾರೆ. ಈ ಸಂದರ್ಭದಲ್ಲಿ ಉಕ್ರೇನ್ ಯುದ್ಧವನ್ನು ಪ್ರಸ್ತಾಪಿಸಬೇಕು, ಅದಕ್ಕೆ ಅವಕಾಶ ಕೊಡಬೇಕು. ಹೀಗೆ ಅವಕಾಶ ಕೊಡಬೇಕು ಅಂತಂದರೆ ಭಾರತ ಮನಸ್ಸು ಮಾಡಬೇಕು. ಇದನ್ನು ಉಕ್ರೇನ್ ಬಯಸ್ತಾ ಇದೆ. ರಷ್ಯಾ ಅಧ್ಯಕ್ಷರು ಭಾರತಕ್ಕೆ ಬಂದಂತಹ ಸಂದರ್ಭದಲ್ಲೇ ಉಕ್ರೇನ್ ಯುದ್ಧದ ವಿಚಾರವಾಗಿ ಪ್ರಸ್ತಾಪ ಆಗಬೇಕು. ಈ ಬಾರಿಯ G20 ಸಮಾವೇಶದಲ್ಲಿ ಈ ಬಗ್ಗೆ ದೊಡ್ಡದಾಗಿ ಚರ್ಚೆ ಆಗಬೇಕು. ಇದನ್ನು ಉಕ್ರೇನ್ ಬಯಸ್ತಾ ಇದೆ. ಇದಕ್ಕೋಸ್ಕರವಾಗಿ ಈಗ ಭಾರತದ ಪರವಾಗಿ ಉಕ್ರೇನ್ ಒಳ್ಳೆಯ ಮಾತುಗಳನ್ನು ಆಡ್ತಾ ಇದೆ. ಆದರೆ ಮಿತ್ರರೇ, ಭಾರತ ಏನು ಮಾಡಿದೆ ಗೊತ್ತಾ? ನಾವು ಯಾವ ಕಾರಣಕ್ಕೂ ಕೂಡ ಯುದ್ಧದ ಬಗ್ಗೆ ಚರ್ಚೆ ಮಾಡೋದಿಲ್ಲ. ಯುದ್ಧದ ವಿಚಾರ G20 ಅಜೆಂಡಾಕ್ಕೆ ವಿರುದ್ಧವಾಗಿತ್ತು. G20 ಅಜೆಂಡಾದಲ್ಲಿ ಅದು ಯಾವುದೂ ಕೂಡ ಇಲ್ಲ. G20ಯಲ್ಲಿ ಏನು ಚರ್ಚೆ ಆಗುತ್ತೆ? ಎಕನಾಮಿಕ್ ಕ್ರೈಸಿಸ್ ಇರಬಹುದು, ಎಕನಾಮಿಕ್ ಚಾಲೆಂಜಸ್ ಇರಬಹುದು, ಇದ್ರ ಬಗ್ಗೆ ಚರ್ಚೆ ಆಗಬೇಕು. G20 ನಿರ್ಮಾಣ ಆಗಿರುವಂತಹದ್ದೇ ಇದು. ಆರ್ಥಿಕ ಸಬಲೀಕರಣ ಆಗಬೇಕು. ಏನೇನು ಚಾಲೆಂಜಸ್ ಎದುರಾಗುತ್ತೆ ಇದ್ರ ಬಗ್ಗೆ ಎಲ್ಲ ಚರ್ಚೆ ಆಗಬೇಕು. ಇದನ್ನು ಭಾರತ ಮಾಡುತ್ತೆ. ಭಾರತದಲ್ಲಿ ನಡೆಯುವಂಥ G20 ಸಮಾವೇಶ ಕೇವಲ ಎಕನಾಮಿಕ್ ಕ್ರೈಸಿಸ್ ಮತ್ತು ಎಕನಾಮಿಕ್ ಚಾಲೆಂಜಸ್ ಬಗ್ಗೆ ಮಾತ್ರ ಚರ್ಚೆ ಆಗುತ್ತೆ ಅಂತ ಭಾರತ ಸ್ಪಷ್ಟಪಡಿಸಿದೆ. ಆದರೆ ಉಕ್ರೇನ್ ಏನು ಬಯಸ್ತಾ ಇದೆ ಅಂತಂದರೆ, ರಷ್ಯಾ ಉಕ್ರೇನ್ ಯುದ್ಧದ ವಿಚಾರ ಭಾರತದ G20ಯಲ್ಲಿ ಪ್ರಸ್ತಾಪ ಆಗಬೇಕು ಅಂತ. ಹೀಗಾಗಿಯೇ ಭಾರತದ ಬಗ್ಗೆ ಉತ್ತಮವಾದ ಮಾತುಗಳನ್ನು ಆಡ್ತಾ ಇದೆ. ಇದರ ಜೊತೆಗೆ ಮಿತ್ರರೇ, ಉಕ್ರೇನ್ಗೆ ಇನ್ನೊಂದು ಸಮಸ್ಯೆಯೂ ಕೂಡ ಎದುರಾಗಿದೆ. ಯುದ್ಧ ಇವತ್ತಲ್ಲ ನಾಳೆ ನಿಂತು ಹೋಗುತ್ತೆ. 100% ನಿಲ್ಲೇಬೇಕು. ಏನು ಇದೇ ರೀತಿಯಾಗಿ ಯುದ್ಧವನ್ನು ಕಂಟಿನ್ಯೂ ಮಾಡ್ತಾನೆ ಇರೋದಕ್ಕಾಗತ್ತಾ? ಖಂಡಿತವಾಗ್ಲೂ ಇಲ್ಲ. ಆ ಸಂದರ್ಭದಲ್ಲಿ ಉಕ್ರೇನ್ಗೆ ಅನುದಾನದ ಅಗತ್ಯತೆ ಇದೆ. ಉಕ್ರೇನನ್ನು ರೀಬಿಲ್ಟ್ ಮಾಡಬೇಕು. ಉಕ್ರೇನ್ನ ಹಲವಾರು ನಗರಗಳು ಸರ್ವನಾಶ ಆಗಿ ಹೋಗಿಬಿಟ್ಟಿದೆ. ಅದನ್ನು ರೀಬಿಲ್ಟ್ ಮಾಡೋದಕ್ಕೆ ಕೋಟ್ಯಾನುಕೋಟಿ ಹಣ ಬೇಕಾಗತ್ತೆ. ಇದಕ್ಕೆ ಅಮೆರಿಕ ಸಹಾಯ ಮಾಡ್ಬೋದು, UK ಸಹಾಯ ಮಾಡ್ಬೋದು, ಪಾಶ್ಚಿಮಾತ್ಯರು ಸಾಕಷ್ಟು ಪ್ರಮಾಣದಲ್ಲಿ ಸಹಾಯ ಮಾಡಬಹುದು. ಆದರೆ ಅವ್ರು ಈಗಾಗಲೇ ಯುದ್ಧಕ್ಕೆ ಸಹಾಯ ಮಾಡಿಬಿಟ್ಟಿದ್ದಾರೆ. ಇನ್ನು ಹೆಚ್ಚಿಗೆ ನಿರೀಕ್ಷೆ ಮಾಡೋದಕ್ಕೆ ಸಾಧ್ಯ ಇಲ್ಲ. ಈ ಸಂದರ್ಭದಲ್ಲಿ ವಿಶ್ವದ ಎಲ್ಲ ದೇಶಗಳ ಸಹಕಾರ ಕೂಡ ಉಕ್ರೇನ್ಗೆ ಅಗತ್ಯ. ಈಗ ಉಕ್ರೇನ್ನಲ್ಲಿ ಯಾವ ಪರಿಸ್ಥಿತಿ ಇದೆ ಅಂತಂದರೆ, ಉಕ್ರೇನ್ನ ಜನರು ಭಾರತವನ್ನು ಅತ್ಯಂತ ಹೇಟ್ ಮಾಡ್ತಾರೆ. ಇತ್ತೀಚೆಗಷ್ಟೇ ಒಂದು ಸರ್ವೆ ನಡೆಸಲಾಯಿತು. ಆ ಸರ್ವೆಯಲ್ಲಿ ಉಕ್ರೇನ್ ಜನರು ಯಾರನ್ನು ಹೆಚ್ಚಿಗೆ ಇಷ್ಟಪಡ್ತಾರೆ, ಯಾರನ್ನು ವಿರೋಧಿಸ್ತಾರೆ ಅನ್ನೋದನ್ನು ಕೇಳಲಾಗಿತ್ತು. ಅದರಲ್ಲಿ ಉಕ್ರೇನ್ ಜನತೆ ಏನು ಹೇಳಿದ್ರು ಗೊತ್ತಾ? ಅವರು ಅತಿ ಹೆಚ್ಚು ಇಷ್ಟಪಡುವಂತಹದ್ದು ಪೋಲೆಂಡ್ ದೇಶವನ್ನು. ಉಕ್ರೇನ್ ಜೊತೆಗೆ ಗಡಿ ಹಂಚಿಕೊಂಡಿದೆ. ಈ ಪೋಲೆಂಡ್ ದೇಶವನ್ನು ಅಲ್ಲಿನ ಜನ ತುಂಬ ಇಷ್ಟಪಡ್ತಾರೆ. ಯಾಕೆ ಅಂತಂದರೆ, ಉಕ್ರೇನ್ ಮೇಲೆ ರಷ್ಯಾ ಯುದ್ಧ ಮಾಡಿದಂತಹ ಸಂದರ್ಭದಲ್ಲಿ ನೆಲೆ ಕಲ್ಪಿಸಿದ್ದು ಪೋಲೆಂಡ್. ಯಾರೆಲ್ಲ ಯುದ್ಧದಿಂದ ಭಯಪಟ್ಟು ಬೇರೆ ದೇಶಕ್ಕೆ ಹೋಗೋದಕ್ಕೆ ಇಷ್ಟಪಟ್ಟರೋ ಅವರೆಲ್ಲರನ್ನೂ ಕೂಡ ಪೋಲೆಂಡ್ ಕರೆದುಕೊಂಡಿದೆ. ಅವರಿಗೆ ಅನ್ನಹಾರವನ್ನು ನೀಡ್ತಾ ಇದೆ, ಅವರಿಗೆ ಆಶ್ರಯವನ್ನು ಕೊಟ್ಟಿದೆ. ಹೀಗೆ ಸಂಕಷ್ಟದಲ್ಲಿ ಸಹಾಯ ಮಾಡಿದಂತಹ ದೇಶ ಪೋಲೆಂಡ್. ಉಕ್ರೇನ್ಗೆ ಅತ್ಯಂತ ಆಪ್ತವಾದಂತಹ ದೇಶ. ಹೀಗಾಗಿ ಉಕ್ರೇನ್ನ ಜನ ಪೋಲೆಂಡನ್ನು ಅತಿ ಹೆಚ್ಚು ಇಷ್ಟಪಡ್ತಾರೆ. 2ನೇ ಸ್ಥಾನದಲ್ಲಿ UK ಇದೆ. 3, 4, 5ನೇ ಸ್ಥಾನದಲ್ಲಿ ಬಾಲ್ಟಿಕ್ ದೇಶಗಳಿದ್ದಾವೆ. ಅದಾದ ನಂತರ 6ನೇ ಸ್ಥಾನದಲ್ಲಿ US ಇದೆ. ಅಮೆರಿಕ ಈಗಾಗಲೇ $120 ಬಿಲಿಯನ್ ಹಣವನ್ನು ಉಕ್ರೇನ್ಗೆ ನೀಡಿದೆ. ಸರಿಸುಮಾರು 10 ಲಕ್ಷ ಕೋಟಿಗೂ ಹೆಚ್ಚು. ಇಷ್ಟೆಲ್ಲ ಸಹಾಯ ಮಾಡಿದ್ರೂ ಕೂಡ ಉಕ್ರೇನ್ನ ಜನತೆ ಅಮೆರಿಕವನ್ನು ಹೆಚ್ಚಿಗೆ ನಂಬೋದಿಲ್ಲ. ಯಾಕೆ ಅಂದರೆ, ಅಮೆರಿಕ ಏನೋ ಒಂದು ಹಿತಾಸಕ್ತಿಯನ್ನು ಇಟ್ಕೊಂಡಿದೆ. ಇವತ್ತಲ್ಲ ನಾಳೆ ಅಮೆರಿಕ ನಮಗೇನೋ ತೊಂದರೆ ಮಾಡುತ್ತೆ ಎನ್ನುವ ಭಯ ಉಕ್ರೇನಿಯನ್ನರಿಗಿದೆ. ಹೀಗಾಗಿ ಉಕ್ರೇನಿಯನ್ನರು ನಂಬುವಂತಹ ಸ್ಥಾನದಲ್ಲಿ ಅಮೆರಿಕ 6ನೇ ಪ್ಲೇಸ್ನಲ್ಲಿದೆ. ಇನ್ನು ಮಿತ್ರರೇ, ಭಾರತಕ್ಕೆ ಯಾವ ಸ್ಥಾನ ಇದೆ ಕೇಳಿದ್ರೆ, ಉಕ್ರೇನ್ ಅತ್ಯಂತವಾಗಿ ಹೇಟ್ ಮಾಡುವಂತಹ ದೇಶ ರಷ್ಯಾ. ಕಾರಣ ನಿಮಗೆಲ್ಲ ಗೊತ್ತೇ ಇದೆ. 2ನೇದಾಗಿ ಉಕ್ರೇನ್ ಹೇಟ್ ಮಾಡುವಂತಹದ್ದು ಬೆಲರೂಸನ್ನು.
ಬೆಲಾರೂಸ್ ಉಕ್ರೇನ್ ಪಕ್ಕದಲ್ಲೇ ಇರುವಂತಹ ದೇಶ, ರಷ್ಯಾಗೆ ಅತ್ಯಂತ ಆಪ್ತವಾದಂತಹ ದೇಶ. ಹೀಗಾಗಿ ಉಕ್ರೇನಿಯನ್ನರು ಯಾವ ಕಾರಣಕ್ಕೂ ಬೆಲಾರೂಸನ್ನು ಒಪ್ಕೊಳ್ಳೋದಿಲ್ಲ. ಮೂರನೇದಾಗಿ ಅವರು ಹೇಟ್ ಮಾಡುವಂತಹ ದೇಶ ಇರಾನ್ ಯಾಕೆ ಕೇಳಿದ್ರೆ, ಇರಾನ್ ರಷ್ಯಾಗೆ ಆಪ್ತವಾದಂತಹ ದೇಶ, ರಷ್ಯಾಗೆ ಒಂದಷ್ಟು ಶಸ್ತ್ರಾಸ್ತ್ರಗಳನ್ನು ಕೂಡ ಪೂರೈಕೆ ಮಾಡ್ತಾ ಇದೆ. ರಷ್ಯಾ ಮತ್ತು ಇರಾನ್ ನಡುವೆ ಉತ್ತಮವಾದ ಸಂಬಂಧ ಇದೆ. ಹೀಗಾಗಿ ಉಕ್ರೇನಿಯನ್ನರು ಇರಾನನ್ನು ಕೂಡ ದ್ವೇಷ ಮಾಡ್ತಾರೆ. ನಾಲ್ಕನೆಯದಾಗಿ ಉಕ್ರೇನಿಯನ್ನರು ಹೇಟ್ ಮಾಡುವಂತಹ ದೇಶ ಚೈನಾ ಇವತ್ತಿನವರೆಗೂ ಕೂಡ ಯುದ್ಧದ ಬಗ್ಗೆ ಮಾತನಾಡಿಲ್ಲ. ಚೈನಾ ರಷ್ಯಾಗೆ ಸಪೋರ್ಟ್ ಮಾಡುವಂತಹ ದೇಶ. ಹೀಗಾಗಿ ಉಕ್ರೇನಿಯನ್ನರು ಚೈನಾವನ್ನು ಕೂಡ ಹೇಟ್ ಮಾಡ್ತಾರೆ. ಚೈನಾ 4ನೇ ಸ್ಥಾನದಲ್ಲಿದೆ. ಮಿತ್ರರೇ, 5ನೇ ಸ್ಥಾನದಲ್ಲಿರುವಂತಹದ್ದೇ ಭಾರತವನ್ನು ಕೂಡ ಉಕ್ರೇನಿಯನ್ನರು ಹೇಟ್ ಮಾಡುವ ಲಿಸ್ಟ್ನಲ್ಲಿ ಇಟ್ಕೊಂಡಿದ್ದಾರೆ. ಯಾಕೆ ಅಂತಂದರೆ, ಭಾರತ ರಷ್ಯಾಗೆ ಆಪ್ತವಾದಂತಹ ದೇಶ, ರಷ್ಯಾ ಕ್ಯಾಂಪ್ನಲ್ಲಿದೆ, ರಷ್ಯಾದಿಂದ ಕಚ್ಚಾ ತೈಲವನ್ನು ಖರೀದಿ ಮಾಡ್ತಾ ಇದೆ, ರಷ್ಯಾಗೆ ಎಲ್ಲ ರೀತಿಯಲ್ಲೂ ಸಪೋರ್ಟ್ ಮಾಡುತ್ತೆ. ಈವರೆಗೂ ಕೂಡ ಭಾರತ ಯುದ್ಧವನ್ನು ಖಂಡಿಸಿಲ್ಲ. ಈ ಎಲ್ಲ ಕಾರಣದಿಂದಾಗಿ ಹೇಟ್ ಮಾಡುವಂಥವರ ಲಿಸ್ಟ್ನಲ್ಲಿ ಭಾರತ 5ನೇ ಸ್ಥಾನದಲ್ಲಿದೆ. ಆದರೆ ಉಕ್ರೇನಿಯನ್ನರ ಈ ಭಾವನೆಯನ್ನು ಅಲ್ಲಿನ ಸರ್ಕಾರ ಬದಲಾಯಿಸಬೇಕು ಅಂತ ತೀರ್ಮಾನ ಮಾಡಿದೆ. ಭಾರತವನ್ನು ಇದೇ ರೀತಿಯಾಗಿ ದೂರ ಇಟ್ಟಿದ್ದೆ ಆದರೆ ನಾಳೆ ಉಕ್ರೇನನ್ನು ರೀಬಿಲ್ಟ್ ಮಾಡೋದಕ್ಕೆ ಭಾರತ ಸಹಾಯ ಮಾಡೋದಿಲ್ಲ. ಜೊತೆಗೆ ಮಿತ್ರರೇ, ಭಾರತದಿಂದ ಉಕ್ರೇನ್ ಬಯಸುವಂತಹದ್ದು ಏನು ಅಂತಂದರೆ, ಹೆಚ್ಚಿನ ಪ್ರಮಾಣದಲ್ಲಿ ಔಷಧೋಪಕರಣಗಳನ್ನು, ಭಾರತದ ಮೆಡಿಸಿನ್ ಏನಿದೆ ಇದು ಉಕ್ರೇನ್ಗೆ ಅತ್ಯವಶ್ಯಕವಾಗಿ ಬೇಕು. ಹೀಗಾಗಿ ಭಾರತವನ್ನು ಬಿಟ್ಟು ಕಳೆಯುವಂತಹ ಸ್ಥಿತಿಯಲ್ಲಿ ಉಕ್ರೇನ್ ಕೂಡ ಇಲ್ಲ. ಇದೇ ಕಾರಣದಿಂದ ಭಾರತದೊಂದಿಗೆ ನಾವು ಉತ್ತಮವಾದಂತಹ ಸಂಬಂಧ ಹೊಂದಬೇಕು ಅಂತ ಉಕ್ರೇನ್ ಕೂಡ ನಿರ್ಧರಿಸಿದೆ. ಇದೇ ಕಾರಣದಿಂದ ಭಾರತವನ್ನು ವಿಶ್ವಗುರು, ಭಾರತಕ್ಕೆ ನಾವು ಟೀಚ್ ಮಾಡುವಂತಹ ಸ್ಥಿತಿಯಲ್ಲಿಲ್ಲ ಅಂತೇಳಿ ಅಲ್ಲಿನ ಡೆಪ್ಯೂಟಿ ಫಾರಿನ್ ಮಿನಿಸ್ಟರ್ ಹೇಳಿಕೆಯನ್ನು ಕೊಟ್ಟಿರುವಂತಹದ್ದು. ಮಿತ್ರರೇ, ನಾನು ಆಗಲೇ ಹೇಳಿದೆ, ಲಾಭ ಇಲ್ಲದೆ ಯಾರೂ ಕೂಡ ಏನೂ ಹೇಳಿಕೆಯನ್ನು ಕೊಡೋದಿಲ್ಲ ಅಂತ. ಉಕ್ರೇನ್ ಕೂಡ ಈಗ ತನ್ನ ವರಸೆಯನ್ನು ಬದಲಾಯಿಸಿದೆ. ಮುಂದಿನ ದಿನಗಳಲ್ಲಿ ಭಾರತ ಏನು ಮಾಡುತ್ತೆ, ಇದೆಲ್ಲವೂ ಕೂಡ ಇಂಟ್ರೆಸ್ಟಿಂಗ್ ವಿಚಾರ. ಆ ಬಗ್ಗೆ ಏನಾದರೂ ಡೆವಲಪ್ಮೆಂಟ್ ಆದರೆ ನಾನು ನಿಮಗೆ ತಿಳಿಸುವಂತಹ ಪ್ರಯತ್ನ ಮಾಡ್ತೀನಿ. ನಿಮಗೆ ಈ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ, ಸಲಹೆಗಳಿದ್ದರೆ ಕಮೆಂಟ್ ಮಾಡಿ. ಹಾಗೆ ನೀವಿನ್ನೂ ನಿಮ್ಮ ನೆಚ್ಚಿನ ಸಂಸ್ಕಾರ ಸೌರಭ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಾದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ಎಲ್ಲ ಅಪ್ಡೇಟ್ಗಳ ನೋಟಿಫಿಕೇಷನ್ಗಾಗಿ ಬೆಲ್ ಐಕಾನ್ ಒತ್ತಿ.